ಇವತ್ ನಮ್ ಬೈಕಿಗೆ ಸ್ವಿಮ್ಮಿಂಗ್ ಕಲ್ಸಕ್ ನೀರಾಗ ಕರ್ಕೊಂಡು ಹೊಂಟಿದ್ವಿ. ಅದಕ್ಕೆ ನಮ್ ಗಾಡಿ ನಾನು ಸುಮ್ ಬಿಡ್ರು ಇಲ್ಲ ಅಂದ್ರೆ ಬಗ್ಗಿಸಿ ಬೂಸ ಬಿಡ್ತೀನಂತು. ನಾವು ಬೂತಲ್ಲ ಬಗ್ಗಿಸಿ ಬೇವನ್ ಕೈ ಬೀಜ ಪಡೆದ್ರು ಬಿಡಂಗಿಲ್ಲ ಅಂತೇಳಿ ಬೋಟ್ನಾಗ ಗಚ್ಚೆ ಕೈಕಾಲು ಹಿಡ್ಕೊಂಡು ಗಾಡಿ ಹೋದ್ ಬಿಟ್ವಿ. ಅಂಜನಾದ್ರಿಂದ ನೇರವಾಗಿ ನಮ್ಮ ನಡೆ ಹಂಪಿ ಕಡೆ ಅನ್ಕೋತ ಒಂದ್ ಫ್ಲೈಟ್ ಒಳಗೆ ಬಂದ ಒಂದ್ ನದಿ ಮುಂದ್ ಲ್ಯಾಂಡ್ ಆದ್ವಿ. ಅಷ್ಟ್ರಾಗ ಆ ಕಡೆಯಿಂದ ಒಂದ್ ಸೈಕಲ್ ನೀರಾಗ ಬರತೈತಿ ನೋಡ್ರಿ. ಗಾಡಿ ವಾಲ್ ಅಂದ್ರು ಕೈಕಾಲ್ ಗಚ್ಚ ಹಿಡ್ಕೊಂಡ್ ಬೋಟ್ನಾಗ ಕುಂಡ್ರಿಸಿದ್ವಿ. ಬೋಟ್ನಾಗ ಸುಮ್ ಹೋಗಾಕ ಸಣ್ಣ ಕಡೆ ಆತಿದ್ವು. ಅದಕ್ಕೆ ಸುಮ್ ಇದ್ ನೀರ್ ತಂದ್ ಬೋಟ್ನಾಗ ಹಾಕತ್ತಿದ್ನಿ. ನಮ್ ಬೈಕ್ ಅಂತೂ ಫುಲ್ ಸೀರಿಯಸ್ ಆಗಿ ಇನ್ನೊಮ್ಮೆ ನಿನ್ ಜೊತೆ ಎಲ್ಲೂ ಬರಂಗಿಲ್ಲ ಡ್ಯಾಸ್ಗೆ ಅಂತೇಳಿ ಬೈದ್ ಬಿಡ್ತು. ಇನ್ನ ಮನುಷ್ಯನಾಗ ಗೆಟ್ ಬೈಕ್ ಹೊಂದೈತಿ ಯಾರಿಗೂ ಗೊತ್ತು. ಫೋನ್ಯಾಗ 4% ಚಾರ್ಜ್ ಇಟ್ಕೊಂಡು ನೀರ್ ಕಾಸು ಗಡಿಗೆ ಬಿಡ್ದಂತ ಮಕ ನೋಡ್ರ ಸಣ್ಣ ಹುಡುಗರು ಅಂಜ್ ಓಡಿ ಹೋಗಂತ ದೋಸ್ತರನ್ನ ಕರ್ಕೊಂಡ ಹಂಪಿ ಒಳಗೆ ಬಂದಿದ್ವಿ. ಬಿಸ್ಲಾಕ್ ಸುಟ್ಟು ನೋಡ್ರಿ ನಮ್ ಬುಡ. ಯಾಕಂದ್ರೆ ನಮ್ ದೋಸ್ತ್ ನಿಂತನ್ ಕಡ ಇಲ್ಲ ತಪ್ಪಲಿಲ್ಲ ಗಿಡ ಬ್ಯಾಡ್ ಕಾಮೆಂಟ್ ಹಾಕೋರ್ನ ಬಗ್ಗಿಸ್. ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಪ್ಪ. ಮತ್ತೆ ನಾ ಬಗ್ಗಿಸ್ ಚಾ ನಾಷ್ಟ ಊಟ ಮಾಡಿ ಕಳ್ಸುನು ಕೆಟ್ಟವ್ರಿಗೂ ಒಳ್ಳೇದ್ ಮಾಡ್ನು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಗ್ ನಾವು ಒಳ್ಳೇದ್ ಮಾಡ್ಕೊಂಡು. ಯಾಕಂದ್ರೆ ನಮಗ್ ಕೆಟ್ಟದ್ ಮಾಡಕ್ ಅಂತೇಳಿ ದೇವ್ರು ಬೇರೆದವ್ರನ್ನ ಸೃಷ್ಟಿ ಮಾಡ್ಯಾನ. ಈ ರಥದ ಫೋಟೋ 50 ರೂಪಾಯಿ ನೋಟ್ ಮ್ಯಾಗ ಹಾಕ್ಯಾರ. ಒಂದೊಂದ್ ಕಾರಣಕ್ಕೆ ಜನ ಅದ್ರ ಜೊತೆ ನಿಂತು ಫೋಟೋ ತಗೊಳತಾರ. ಮತ್ ನಾನು ಅದ್ರ ವಿಡಿಯೋ ಮಾಡತ್ತೀನಿ. ಅಲ್ಲೇ ಬಾಜು ಕಲ್ಲಿನ ಮ್ಯಾಗ ಅದಕ್ಕಿಂತ ಚಂದ ಚಿತ್ರಗಳಿದ್ರು ಮಂದಿ ಆ ರಥದ ಮುಂದೆ ಯಾಕೆ ತಗೊಳತಾರ ಅಂದ್ರೆ ಅದು ಪಾಪ್ಯುಲರ್ ಐತಿ. ಹಂಗ ನೀ ಲೈಫ್ ಒಳಗೆ ಎಷ್ಟು ಹಾಕೊಳ್ಳೇವರು ನೀನ್ ಒಳ್ಳೆತನ ಮಂದಿಗೆ ಸಂಬಂಧ ಬರಂಗಿಲ್ಲ. ಅವ್ರ ಕೆಲ್ಸಕ್ಕೆ ನೀ ಯೂಸ್ ಆಗ್ತೀವೋ ಇಲ್ವೋ ಅದಷ್ಟೇ ಸಂಬಂಧ ಬರ್ತೈತಿ. ಕ್ಯಾಶ್ ಇದ್ರೆ ರಶ್ ಎಲ್ಲ ಬರ್ತಾರ. ಇಲ್ಲಾಂದ್ರೆ 2 ರೂಪಾಯಿ ಚಾಕ್ಲೇಟ್ನು ಬರಂಗಿಲ್ಲ. ಜಾಸ್ತಿ ನಿಮ್ ತಲೆ ಸಾಮಾನ್ ಮಾಡೋ ಮಾತ್ ಬಿಟ್ಟ ಊರು ಸಾಬ್ರಿ ಬಾಜು ಕಿಟ್ಟ ನಮ್ ದೋಸ್ತನ ಹುಡಿ ಹೋಗ್ಯಾಳ ಅವ್ನ್ ಬಿಟ್ಟ ಇದ್ರಾಗ ಜಿಗಿತೇನೆ ಅಂತೇಳಿ ನಮ್ ದೋಸ್ತ ತಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಾರ್ದ ಸೀದಾ ನಾವು ಪ್ರತ್ಯಕ್ಷ ಆಗಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದೊಳಗ. ಅಲ್ಲಿ ನೀರಿನ ಮಧ್ಯದೊಳಗ ಒಂದು ಗುಡಿ ಕಾಣಿಸ್ತು. ಈ ಮಠದ ವಾತಾವರಣ ಒಂಥರ ಮನಸ್ಸಿಗೆ ಗುಡ್ ಫೀಲ್ ಕೊಡ್ತು. ನೀವು ದೇವ್ರು ನಂಬ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದ. ಆದ್ರೆ ಈ ದೇವಸ್ಥಾನ ಮಠಗಳಿಗೆ ಹೋದಾಗ ಒಂಥರ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಈ ಮಠದ ಬಗ್ಗೆ ನಿಮಗೆ ಜಾಸ್ತಿ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ ಕಮೆಂಟ್ ಓದಿ ನಾನು ತಿಳ್ಕೊತೀನಿ, ಬೇರೆಯವ್ರಿಗೂ ಅರ್ಥ ಆಗ್ತದೆ. ಇಲ್ಲಿಂದ ಊರಿಗೆ ವಾಪಸ್ ಹೋಗಕ್ಕೆ ನೈಟ್ ಆಗಿತ್ತು. ಸಿಕ್ಕಲ್ ಬೆಂಕಿ ಹಚ್ಚಿ ಕಾಸ್ಕೋತ ಹೊಂಟಿವಿ. ನಾವು ಚಲೋ ಏನ ಕಡ್ಡೆ ಬಿಲ್ಲೇರೆ ಬೆಂಕಿ ಹಚ್ಚಿ ಕಾಸ್ಕೊಳತ್ತೀವಿ. ಮಂದಿ ಬರೀ ಮಾತ್ನಾಗ ಬೆಂಕಿ ಹಚ್ತಾರ.